Hello, hi students. I am your Bajji sir. Today in this video, I am going to discuss 2022 preparatory question paper of second language English. Okay, dear students, ಕನ್ನಡ ಮಾಧ್ಯಮದಲ್ಲಿ ಓದ್ತಕ್ಕಂಥ SLC ಮಕ್ಕಳಿಗೆ 2022ನೇ ಸಾಲಿನ ಪ್ರಿಪರೇಟರಿ ಕ್ವೆಶ್ಚನ್ ಪೇಪರನ್ನು ನಾನೀಗ ಸಾಲ್ವ್ ಮಾಡ್ತಾ ಇದ್ದೀನಿ. ಆರ್ ಯು ರೆಡಿ? ಎಸ್. Dear students, the very first question you see here, instruction. 4 alternatives are given for each of the following questions or incomplete statements. Only one of them is correct or appropriate. Correct, sari, appropriate, suitable. Choose the correct alternative and write the complete answer along with its letter of alphabet. Option ಏನು ಕೊಟ್ಟಿರ್ತಾನೆ A B C D ಆ ಆಪ್ಷನ್ ಬರಿಬೇಕು, ಮುಂದೆ ಆ ವರ್ಡ್ ಬರಿಬೇಕು ಕಂಪ್ಲೀಟಾಗಿ. ಓನ್ಲಿ A B C D ಅಂತ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ರೈಟ್? ಫಾರ್ ಎಕ್ಸಾಂಪಲ್, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಕ್ವಶನ್ ಟ್ಯಾಗ್ ಮೀನಿಂಗ್ ಗೊತ್ತಲ್ಲ, ತುದಿ ಪ್ರಶ್ನೆ. ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಇಷ್ಟದ ಏನಿದು? ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೂಕ್ತವಾದ ಕ್ವಶನ್ ಟ್ಯಾಗನ್ನು ಆಯ್ಕೆ ಮಾಡಿ ಬಿಟ್ಟ ಸ್ಥಳದಲ್ಲಿ ಭರಿಯೇ, ತುಂಬಿರಿ, ಬರೋ. ರೈಟ್? ಎಸ್. ಸಿ ದ ಸ್ಟೇಟ್ಮೆಂಟ್. ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಸತೀಶನಿಗೆ ಮ್ಯೂಸಿಕ್ನಲ್ಲಿ ಆಸಕ್ತಿ ಇರುವುದಿಲ್ಲ. ಆಪ್ಷನ್ಸ್ ಎಷ್ಟು ಅದಾವೆ ಹೇಳ್ರಿ? 4 ಅದಾವೆ. A B C D. ಓಕೆ, 4 ಆಪ್ಷನ್ಸ್ ಅದಾವೆ. 4ರಲ್ಲಿ ಒಂದು ಕರೆಕ್ಟ್ ಇರ್ತದೆ. ನಿಮಗೆ ಹಿಂದಿನ ವಿಡಿಯೋದೊಳಗೆ ಗೊತ್ತಾಗ್ಯದ. ಏನು? ಕ್ವಶನ್ ಟ್ಯಾಗ್ ಬರಿಬೇಕಾದಾಗ 3 ಪಾಯಿಂಟ್ ನೆನಪಿಡಬೇಕು. ಫಸ್ಟ್ ಇಡೀ ಸೆಂಟೆನ್ಸ್ ಓದಬೇಕು, ಎರಡನೇದು ಹೆಲ್ಪಿಂಗ್ ವರ್ಬ್ ಹುಡುಕಬೇಕು, ಮೂರನೇದು ಸಬ್ಜೆಕ್ಟ್ ನೋಡಬೇಕು. ಓಕೆ, ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಸೆಂಟೆನ್ಸ್ ನೆಗೆಟಿವ್ ಅದ. ಹೆಲ್ಪಿಂಗ್ ವರ್ಬ್ ಏನದ ರೀ? ಈಸ್ ಅದ. ಸಬ್ಜೆಕ್ಟ್ ಏನದ? ಓಕೆ, ಹೆಲ್ಪಿಂಗ್ ವರ್ಬ್ ಏನದ ಇಲ್ಲಿ? ಈಸ್. ಸಬ್ಜೆಕ್ಟ್ ಏನದ? ಸತೀಶ್. ಕ್ವಶನ್ ಟ್ಯಾಗ್ ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿರಿ? ಈಸಂಟ್ ಹಿ? ಈಸ್ ಇಟ್ ಕರೆಕ್ಟ್? ನೋ. ವಾಸಂಟ್ ಹಿ? ಈಸ್ ಇಟ್ ಕರೆಕ್ಟ್? ನೋ. ಈಸ್ ಹಿ ಕರೆಕ್ಟ್? ರಿಯಲಿ ಕರೆಕ್ಟ್? ಆರ್ ಯು ಶ್ಯೂರ್? ದೆನ್ ಲಾಕ್ ಕರ್ ದೀಜಿಯೇ. ಓಕೆ, ಈಸಂಟ್ ಹಿ ಮತ್ತಿಲ್ಲಿ ಈಸನ್ ಹಿ ಅಂತ ಕೊಟ್ಟಾನೆ ಇಲ್ಲಿ. ಅದಂತೂ ರಾಂಗ್. ತಪ್ಪು ಅಂತಾರೆ ಗೊತ್ತಾ? ರಾಂಗ್ ಈಸ್ ರಾಂಗ್. ಸೊ ರೈಟ್ ಆನ್ಸರ್ ಈಸ್ he. Is it clear? ಯಾಕೆ ಈಸ್ ಹಿ ಕರೆಕ್ಟ್ ಅನ್ನೋದು ರೀಸನ್ ಗೊತ್ತಿದ್ರೆ ಆನ್ಸರ್ ಯಾವಾಗಲೂ ಕರೆಕ್ಟ್ ಇರ್ತದೆ. ಎನಿ ಡೌಟ್ ಹಿಯರ್? ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್? ಹಾಂ. ಸೆಕೆಂಡ್ ಕ್ವಶನ್. ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಕೆಳಗಿನ ಸಂಭಾಷಣೆಯನ್ನು ಓದಿರಿ ಆ್ಯಂಡ್ ಕೆಳಗೆ ಗೆರೆಯೆಳೆದ ವಾಕ್ಯದ ಲ್ಯಾಂಗ್ವೇಜ್ ಫಂಕ್ಷನ್ ಭಾಷಾ ಕಾರ್ಯವನ್ನು ಆಯ್ಕೆ ಮಾಡಿರಿ. ಯಾವುದು ಅಂಡರ್ಲೈನ್ ಮಾಡಿದ್ದಾನೆ? ಅನಿಲ್, ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್? ಅಜೀಜ್, ಎಸ್ ಆಫ್ ಕೋರ್ಸ್. ಅನಿಲ್, ಥ್ಯಾಂಕ್ ಯು ವೆರಿ ಮಚ್. ಅಜೀಜ್, ಯು ಆರ್ ವೆಲ್ಕಮ್. ಅಂಡರ್ಲೈನ್ ಮಾಡಿದ ಸೆಂಟೆನ್ಸ್, ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್? ಎಕ್ಸ್ಪ್ರೆಸಿಂಗ್ ಸಿಂಪತಿ, ಸಹಾನುಭೂತಿ ವ್ಯಕ್ತಪಡಿಸುವುದು, ನೋ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಧನ್ಯವಾದ ವ್ಯಕ್ತಪಡಿಸುವುದು. ಗ್ರ್ಯಾಟಿಟ್ಯೂಡ್ ಮೀನ್ಸ್ ಥ್ಯಾಂಕ್ಸ್. ಆಫರಿಂಗ್ ಹೆಲ್ಪ್, ಸಹಾಯ ನೀಡುವುದು. ಸೀಕಿಂಗ್ ಹೆಲ್ಪ್, ಸಹಾಯ ಕೇಳುವುದು. ಸೊ ಕುಡ್ ಯು ಡ್ರಾಪ್ ಮೀ ಅಟ್ ದಿ ರೈಲ್ವೆ ಸ್ಟೇಷನ್? ದ ರೈಟ್ ಆನ್ಸರ್ ಈಸ್ ಡಿ, ಸೀಕಿಂಗ್ ಹೆಲ್ಪ್. ಡಿ ಅಂತ ಬರೆದು ಆನ್ಸರ್ ಡಿ ಅಂತ ಬರೆದ ಸೀಕಿಂಗ್ ಹೆಲ್ಪ್ ಅಂತ ಬರೀಬೇಕು. ಅವಾಗ ನಿಮಗೆ ಕರೆಕ್ಟ್ 1 ಮಾರ್ಕ್ ಬೀಳ್ತದೆ. ಬರೇ ಡಿ ಅಂತ ಬರೆದ್ರೆ ಮಾರ್ಕ್ ಸಿಗೋದಿಲ್ಲ. ಅದು ಬರೆಯೋ ಪದ್ಧತಿ ಅಲ್ಲ, ಬರಿಬಾರ್ದು. ಇಸ್ ಇಟ್ ಕ್ಲಿಯರ್? ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ವರ್ಡ್ಸ್. ವುಡ್ ಯು? ಹಾಂ. ಯು ಲುಕ್ ವೆರಿ ಪೇಲ್ ಆ್ಯಂಡ್ ಯು ಹ್ಯಾವ್ ಬಿಕಮ್ ವೆರಿ ವೀಕ್. ವಾಟ್ಸ್ ದ ರೀಸನ್? ಐ ಹ್ಯಾಡ್ ಸಿವಿಯರ್ ಹೆಡೇಕ್ ಆ್ಯಂಡ್ ಫೀವರ್. ಇನ್ಸ್ಟೆಡ್ ಆಫ್ ಕನ್ಸಲ್ಟಿಂಗ್ ದ ಡಾಕ್ಟರ್ ಐ ಟುಕ್ ಮೆಡಿಸಿನ್ಸ್. If I had consulted the doctor in the beginning, I dash become weak. Ha.
ಈಗ ನೋಡ್ರಿ, ಇಫ್ ಐ ಹ್ಯಾಡ್ ಕನ್ಸಲ್ಟೆಡ್ ದ ಡಾಕ್ಟರ್ ಇನ್ ದ ಬಿಗಿನಿಂಗ್, ಆರಂಭದಲ್ಲಿ ನಾನು ವೈದ್ಯರನ್ನು ಸಂಪರ್ಕ ಮಾಡಿದ್ದರೆ ಐ ಡ್ಯಾಶ್ ಬಿಕಮ್ ವೀಕ್. ಇಲ್ಲಿ ನೆಗೆಟಿವ್ ಅದ. ಈಗ ನೋಡ್ರಿ, ವುಡ್ ನಾಟ್ ಹ್ಯಾವ್ ಬಿಕಮ್ ವೀಕ್, ವುಡ್ ಹ್ಯಾವ್ ಬಿಕಮ್ ವೀಕ್, ವಿಲ್ ಹ್ಯಾವ್ ಬಿಕಮ್ ವೀಕ್, ಶುಡ್ ನಾಟ್ ಹ್ಯಾವ್ ಬಿಕಮ್ ವೀಕ್. ಇವಂತೂ ಎರಡೂ ಆಗೋದಿಲ್ಲ. ಈಗ ವುಡ್ ನಾಟ್ ಹ್ಯಾವ್, ವುಡ್ ಹ್ಯಾವ್ ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ನಾವು ತುಂಬಬೇಕು. ಮತ್ತೊಂದು ಸಲ ಓದಬೇಕು. ಇಫ್ ಐ ಹ್ಯಾಡ್ ಕನ್ಸಲ್ಟೆಡ್ ದ ಡಾಕ್ಟರ್ ಇನ್ ದ ಬಿಗಿನಿಂಗ್, ಆರಂಭದಲ್ಲಿ ನಾನು ವೈದ್ಯರನ್ನು ಸಂಪರ್ಕ ಮಾಡಿದ್ದರೆ ಐ ಡ್ಯಾಶ್ ಡ್ಯಾಶ್ ಬಿಕಮ್ ವೀಕ್. ಇಲ್ಲಿ ನೆಗೆಟಿವ್ ವರ್ಡ್ ಅದ, ಏನು ತುಂಬ್ತಾರೆ? ವುಡ್ ನಾಟ್ ಹ್ಯಾವ್ ಬಿಕಮ್ ವೀಕ್. ನೆಗೆಟಿವ್ ಇಂಟು ನೆಗೆಟಿವ್ ಈಸ್ ಈಕ್ವಲ್ ಟು positive. Minus into minus plus. Here the right answer is would not have. Clear? Yes. Next question. Identify the infinitive in the given conversation. For example, illeno identify the infinitive. Infinitive means 2 plus verb. Okay. I don't like to listen to Tiger's story. But why? I've read many interesting stories on tigers. Tigers are cruel animals, aren't they? 2 plus V1 ಎಲ್ಲದ ಹುಡುಕ್ಬೇಕು ಇವಾಗ. ಇಲ್ಲಿ ಕೆಳಗೆ ನೋಡ್ರಿ, to listen or like read. 2 plus verb ಯಾವುದು ಇದ್ರೊಳಗೆ? To listen. So the right answer is to listen. It's easy. Isn't it easy or difficult? No, it's easy. Okay, next question. Do as directed. ಸೂಚಿಸಿದಂತೆ ವಾಕ್ಯಗಳನ್ನು ಮಾಡಿರಿ. Combine the word in column A with its collocative word in column B. Collocative word means ಜೋಡಿ ಪದ. Sweet growth, sweet memory, sweet design, sweet color. Sweet memory, right? Your answer is correct. Sweet memories. Sweet memory. ನ್ಯಾಚುರಲ್ ಆಗಿ ಕಂಬೈನ್ ಆಗುವಂಥ ವರ್ಡ್ಗಳನ್ನು ನಾವು ಕಲೋಕೇಟಿವ್ ವರ್ಡ್ ಅಂತ ಕರಿತೀವಿ. ಇಸ್ ಇಟ್ ಕ್ಲಿಯರ್? ನಾವಾಗೆ ಸ್ವಂತ ಜೋಡಿಸಬಾರ್ದು, ಅದು ಅಕ್ಸೆಪ್ಟೆಡ್ ಇರಬೇಕು. ಆಲ್ ಓವರ್ ದ ವರ್ಲ್ಡ್ ದಟ್ ಶುಡ್ ಬಿ ಅಕ್ಸೆಪ್ಟೆಡ್. ಓಕೆ, ಶಾಲ್ ವಿ ಗೋ ಟು ದ ನೆಕ್ಸ್ಟ್ ಕ್ವಶನ್? ಕಮ್ ಆನ್. ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 1 syllable? ಕೆಳಗಿನ ಪದಗಳಲ್ಲಿ ಯಾವ ಪದ ಒಂದೇ ಒಂದು ಸ್ವರ ಸೌಂಡನ್ನು ಹೊಂದಿದೆ, 1 syllable ಹೊಂದಿದೆ? ನೋಡಬೇಕು. ಲೈಮ್, ಲೈವ್ಲಿ, ಲಿಜಾರ್ಡ್, ಲಿವಿಂಗ್. ಒಂದು ಪ್ಯೂರ್ ವಾವಲ್ 1 syllable, ಒಂದು ವಾವಲ್ ಗ್ಲೈಡ್ 1 syllable. ಇಸ್ ಇಟ್ ಕ್ಲಿಯರ್? ಈಗ ಲೈಮ್, lame, how many syllables are there? 1 syllable. So the right answer is lame. Lively, 8 syllable ಅದಾವ ನೋಡ್ರಿ. lively, lizard, living, 2 syllables. Yes. Next, write the correct form of the word given in bracket. ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ಬರೆಯೋದು. ಆದರೆ ಬರಿಬೇಕಾದಾಗ 1 ಪಾಯಿಂಟ್ ಗಮನದಲ್ಲಿರಬೇಕು. ವಾಟ್ಸ್ ದ್ಯಾಟ್? ಅಕಾರ್ಡಿಂಗ್ ಟು ದ ಮೀನಿಂಗ್ ಆಫ್ ದ ಸೆಂಟೆನ್ಸ್. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಆವರಣದಲ್ಲಿ ಕೊಟ್ಟ ಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ಬರೆಯೋದು. ಹೇಗೆ ಬರೆಯೋದು? ದ ಸನ್ಸೆಟ್ ಎಟ್ ಬಿಸೈಲ್. ಬಿಸೈಲ್ದಲ್ಲಿ ಸೂರ್ಯಾಸ್ತ ಈಸ್ ಡ್ಯಾಶ್ ಅ ಸೈಟ್. ಕರೆಕ್ಟ್? ಏನದು? ಜೋರ ಹೇಳಿ. ಬ್ಯೂಟಿಫುಲ್, ಬ್ಯೂಟಿಫುಲ್ ಸೈಟ್. BEAUTIFUL, ಬ್ಯೂಟಿಫುಲ್ ಬರಿಬೇಕಲ್ಲಿ. ಈಸಿ? ಎಸ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ದ ಕ್ವಶನ್ ಈಸ್ fill in the blank using the correct article. ಆರ್ಟಿಕಲ್ ಅಂದಾಗ ಮತ್ತೆ 3 ವರ್ಡ್ ಯಾವ್ರಿ? A and the. Come on. He fought like dash hero. Correct.
ಹಿಯರ್ ಎ ಈಸ್ ಟು ಬಿ ಯೂಸ್ಡ್. ಅನ್ನು ಬಳಸಬೇಕು. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ವಾಟ್ ಆರ್ ದ ಪಾರ್ಟ್ಸ್ ಆಫ್ ಸ್ಪೀಚ್? ಎನ್ ಪಿ ಎ, ವಿ ಎ, ಪಿ ಸಿ ಐ. ಈಗ ನೋಡಬೇಕು, ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ. ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ. ಹೌ ಈಸ್ ದ ಫುಡ್ ಸರ್ವ್ಡ್? ಕ್ವಿಕ್ಲಿ. ಸೊ ಕ್ವಿಕ್ಲಿ ಅನ್ನುವಂಥ ವರ್ಡ್ ಯಾವುದನ್ನು ವರ್ಣಿಸ್ತದ? ಸರ್ವ್ಡ್, ಕ್ರಿಯಾಪದವನ್ನು ವರ್ಣಿಸ್ತದ, ಕ್ರಿಯೆಯನ್ನು ವರ್ಣಿಸ್ತದ. ಆ್ಯಕ್ಷನ್ ಡಿಸ್ಕ್ರೈಬ್ ಮಾಡುವಂಥ ವರ್ಡ್ ಯಾವಾಗಲೂ ಆ್ಯಡ್ವರ್ಬ್. ನೌನ್ ಆರ್ ಪ್ರೊನೌನನ್ನು ಡಿಸ್ಕ್ರೈಬ್ ಮಾಡುವಂಥ ವರ್ಡ್ ಯಾವಾಗಲೂ ಅರಿಶ್ಯೂರ್. ಈಗೇನು ಬರೀತೀರಿ? ಆ್ಯಡ್ ವರ್ಬ್. ಆ್ಯಡ್ ವರ್ಬ್, ವರ್ಬಕ್ಕೆ ನಾವೊಂದು ಈಟ್ ಮೀನಿಂಗ್ ಆ್ಯಡ್ ಮಾಡೋದು, ಅದಕ್ಕೆ ಆ್ಯಡ್ ವರ್ಬ್ ಅಂತಾರೆ. ರೈಟ್. ನೆಕ್ಸ್ಟ್ ಕ್ವಶನ್, fill in the blank using suitable linker. Suitable, appropriate, correct linker. Linker means conjunction, connector, right? Joining word. We found a hotel. ನಮಗೊಂದು ಹೋಟೆಲ್ ಸಿಕ್ತು, ಒಂದು ಹೋಟೆಲ್ ಹುಡುಕಿದ್ದೀವಿ, ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್. ಏನು ತುಂಬಬೇಕ್ರಿ? ನಮಗೆ ಒಂದು ಹೋಟೆಲ್ ಸಿಕ್ತು, ಡ್ಯಾಶ್ ಇಟ್ ವಾಸ್ ಕ್ಲೋಸ್ಡ್, ಅದು ಮುಚ್ಚಿತ್ತು. ಹೋಟೆಲ್ ಸಿಕ್ತ್ರಿ, ಆದ್ರೆ ಮುಚ್ಚಿತ್ರಿ. ಮತ್ತೆ ಏನು ಮಾಡಿದ್ರಿ? ಹಂಗೆ ವಾಪಸ್ ಬಂದೀವ್ರಿ. ಹಾಂ, ಇಲ್ಲಿ ಏನು ತುಂಬಬೇಕು? ಬಟ್. ರೈಟ್? ಆರ್ ಯು ಶ್ಯೂರ್? ಹಾಂ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. fill in the blank with appropriate preposition. Appropriate preposition, suitable preposition. Okay. There's no water. There's no water. ನೀರಿಲ್ಲ, ಪಾನಿ ನಹಿ. ಕೊಟೆ, ಡ್ಯಾಶ್ ದ ಪಾಟ್. ಪಾಟ್ ಮೀನ್ಸ್ ಕೊಡ, ಗಡಿಗೆ. ಗಡಿಗೆಯಲ್ಲಿ ನೀರಿಲ್ಲ ಅಂತ ಹೇಳಬೇಕಾಗಿದೆ. ಗಡಿಗೆಯಲ್ಲಿ, ಇಲ್ಲಿ ಒಂದು ಗಡಿಗೆ ಅದ, ಗಡಿಗೆಯಲ್ಲಿ ನೀರಿಲ್ಲ, ನೋ ವಾಟರ್, ಇಟ್ ಈಸ್ ಎಂಟಿ. ಗಡಿಗೆಯಲ್ಲಿ, ಆಟ್ ದ ಪಾಟ್ ಅಂತ ಹೇಳ್ತಿರೋ, ಇನ್ ದ ಪಾಟ್ ಅಂತೀರಿ? ಕರೆಕ್ಟ್. there is no water in the pot. There is no water in the pot. In goes correct here. Right? Okay. Next, fill in the blank with appropriate tense form of the verb given in brackets. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಬಿಟ್ಟ ಸ್ಥಳದಲ್ಲಿ ಕೊಟ್ಟ ಕ್ರಿಯಾಪದದ ಸರಿಯಾದ ರೂಪವನ್ನು, ಎಲ್ಲಿ? ಆವರಣದಲ್ಲಿ ಕೊಟ್ಟ ಕ್ರಿಯಾಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ತುಂಬೋದು. ಇನ್ನೊಂದು ಸಲ ಹೇಳ್ತೀನಿ ಕೇಳ್ರಿ. ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ, ಆ್ಯಸ್ ಪರ್ ದ ಮೀನಿಂಗ್ ಆಫ್ ದ ಸೆಂಟೆನ್ಸ್, ಆವರಣದಲ್ಲಿ ಕೊಟ್ಟ ಕ್ರಿಯಾಪದದ, ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್, ದ ರೈಟ್ ಫಾರ್ಮ್ ವಿ ಹ್ಯಾವ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಆರ್ ಯು ಗೆಟಿಂಗ್? ವಾಕ್ಯದ ಅರ್ಥಕ್ಕೆ ಅನುಗುಣವಾಗಿ ಆವರಣದಲ್ಲಿ ಕೊಟ್ಟ ಕ್ರಿಯಾಪದದ ಸರಿಯಾದ ರೂಪವನ್ನು ಬಿಟ್ಟ ಸ್ಥಳದಲ್ಲಿ ತುಂಬೋದು. ಆವಾಗ ಪೂರ್ಣ ವಾಕ್ಯ ಓದಬೇಕು. ಟೆನ್ಸ್ ಕ್ಲೂ ಐತೆನ್ನು ನೋಡಬೇಕು. ಪ್ರೆಸೆಂಟ್, ಪಾಸ್ಟ್ ಹಿಂಗೆ ಗುರುತಿಸುವಂಥದ್ದು ಏನಾದರೂ ಐತೆನ್ನು ನೋಡಬೇಕು. ಅದಕ್ಕೆ ಅನುಗುಣವಾಗಿ ನಾವು ವರ್ಬ್ ಫಾರ್ಮ್ ತುಂಬಬೇಕು. ಹಿ ಡ್ಯಾಶ್ ಸೇಲ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್. ಹೀಸ್ ಡ್ಯಾಶ್ ಸೇಲ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್. ಈಗ ಸೇಲ್ ಅನ್ನುವಂಥ ವರ್ಬ್ ಐತಿ. ಇದಕ್ಕೆ ಅರಿಜಿನಲ್ ಫಾರ್ಮ್ ಅದ, ಎಸ್ ಫಾರ್ಮ್ ಅದ, ಆಮೇಲೆ ING ಫಾರ್ಮ್ ಅದ, ಪಾಸ್ಟ್ ಫಾರ್ಮ್ ಅದ ಸೇಲ್ಡ್, ಪಾಸ್ ಪಾರ್ಟಿಸಿಪಲ್ ಫಾರ್ಮ್ ಅದ. ಯಾವ್ದು ಹೇಳ್ರಿ? ಸೇಲ್ಡ್. ಅವನು ಮಾರನೇ ದಿನ ಮುಂಜಾನೆ ಇಂಗ್ಲೆಂಡಿಗೆ ತೆರಳುತ್ತಾನೆ ಅಂತ ಹೇಳಿದರೆ ಸೇಲ್ಡ್ ಅಂತ ಬರೀಬೇಕು. ತೆರಳಿದನು ಅಂತ ಹೇಳಿದರೆ ಸೇಲ್ಡ್ ಅಂತ ಬರೀಬೇಕು. ಇಸ್ ಇಟ್ ಕ್ಲಿಯರ್? ಆತ ಮಾರನೇ ದಿನ ಮುಂಜಾನೆ ಇಂಗ್ಲೆಂಡಿಗೆ ತೆರಳುತ್ತಾನೆ ಅಂತ ಹೇಳಿದರೆ ಸೇಲ್ಸ್ ಅಂತ ಬರೀಬೇಕು. ತೆರಳಿದನು ಅಂತ ಹೇಳೋರಿದ್ರೆ ಏನು ಬರೀಬೇಕು? ಸೇಲ್ಡ್ ಅಂತ ಬರೀಬೇಕು. ಅಂದರೆ ನಿಮಗೆ ಚಾನ್ಸ್ ಎರಡು ಅದಾವೆ ಇಲ್ಲಿ. ನಿಮಗೆ ಮಾರ್ಕ್ಸ್ ಇಲ್ಲಿ ಸೇಲ್ಸ್ ಅಂತ ಬರೆದಾಗೂ ಮಾರ್ಕ್ಸ್ ಕೊಡ್ತಾರೆ, ಆಮೇಲೆ ಸೇಲ್ಡ್ ಅಂತ ಬರೆದಾಗೂ ಮಾರ್ಕ್ಸ್ ಸಿಗ್ತದೆ. ಚಾನ್ಸ್ ಯಾರಿಗದ? ನಿಮಗದ. ಇಸ್ ಇಟ್ ಕ್ಲಿಯರ್? ಹೀ ಸೈಲ್ಡ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್. ಮಾರನೇ ದಿನ, ನೆಕ್ಸ್ಟ್ ಮಾರ್ನಿಂಗ್. ಟುಮಾರೋ ಮಾರ್ನಿಂಗ್ ಇದ್ದದ್ದು ಏನಾಗುತ್ತೆ ಹೇಳ್ರಿ?
ಟುಮಾರೋ ಮಾರ್ನಿಂಗ್ ಇದ್ದಿದ್ದು ಇಂಡೈರೆಕ್ಟ್ನಾಗ ಏನಾಗುತ್ತೆ? ಒಂದು ಲಾಜಿಕ್ ನಿಮ್ಮ ತಲೆಯಾಗಿರಬೇಕು. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಟುಮಾರೋ ಮಾರ್ನಿಂಗ್ ಇದ್ದರೆ ಇಂಡೈರೆಕ್ಟ್ ಮಾಡುವಾಗ ಏನಾಯಿತು? ನೆಕ್ಸ್ಟ್ ಮಾರ್ನಿಂಗ್. ಟೆನ್ಸ್ ಯಾವಾಗಲೂ ಪ್ರೆಸೆಂಟ್ ಇದ್ದದ್ದು ಪಾಸ್ಟ್ ಮಾಡ್ತಿರಲಿಲ್ಲ. ಹಾಗಿದ್ದಾಗ ಸೇಲ್ ಇದ್ದದ್ದು ಏನು ಮಾಡ್ಕೋಬೇಕು ಹೇಳ್ರಿ? ಸೇಲ್ಡ್ ಮಾಡ್ಕೋಬೇಕು. ಸೊ ದ ಮೋಸ್ಟ್ ಸೂಟಬಲ್ ಆನ್ಸರ್ ಈಸ್ ಸೈಲ್ಡ್. ಏನು ಬರಿಬೇಕು ಹೇಳ್ರಿ? ಸೈಲ್ಡ್. ಬೇಸಿಕ್ ಏನು ಹೇಳ್ರಿ? ನೆಕ್ಸ್ಟ್ ಮಾರ್ನಿಂಗ್. ಅದಕ್ಕೆ ಆಧಾರ ಏನು? ಸೇಲ್ಡೇ ಯಾಕೆ ಮಾಡಿದ್ರಿ ಅಂತ ಅನ್ನೋದಕ್ಕೆ ನೆಕ್ಸ್ಟ್ ಮಾರ್ನಿಂಗ್. ಅದು ಡೈರೆಕ್ಟ್ ಸ್ಪೀಚ್ನಲ್ಲಿ ಏನಾಗುತ್ತೆ ಹೇಳ್ರಿ? ಟುಮಾರೋ ಮಾರ್ನಿಂಗ್. ಟುಮಾರೋ ಮಾರ್ನಿಂಗ್ ಇದ್ದದ್ದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಮಾಡಬೇಕಾದಾಗ ಸರ್ ಅದನ್ನು ನೆಕ್ಸ್ಟ್ ಮಾರ್ನಿಂಗ್ ಮಾಡ್ತೀವಿ. ನೆಕ್ಸ್ಟ್ ಮಾರ್ನಿಂಗ್ ಅಂತ ಮಾಡ್ಕೊಂಡಾಗ ಟೆನ್ಸನ್ನು ಪಾಸ್ಟ್ ಫಾರ್ಮ್ಗೆ ಚೇಂಜ್ ಮಾಡ್ಕೊತೀವಿ. ಈ ಲಾಜಿಕ್ ನಮ್ಮ ತಲೆಯೊಳಗೆ ಇರಬೇಕು. ಅದಕ್ಕೆ ಅನುಗುಣವಾಗಿ ಸೈಲ್ಡ್ ಅಂತ ನಾವು ತುಂಬ್ಕೋಬೇಕು. ಡೌಟ್ ಈಸ್ ಕ್ಲಿಯರ್? ಐ ಯು ಹ್ಯಾಪಿ? ಎಸ್. Shall we go to the next question? Third question, 13th. Use the word play as a verb in a sentence. ಮತ್ತೆ ಬಂತಪ್ಪ, ಈಜಿ ಅದ. ಪ್ಲೇ ಅಂಡರ್ಲೈನ್ ಮಾಡ್ಕೋಬೇಕ್ರಿ, ವರ್ಬ್ ಅಂಡರ್ಲೈನ್ ಮಾಡ್ಕೋಬೇಕು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನು ಹೇಳ್ರಿ? ಯಾವುದೇ ಒಂದು ವರ್ಡನ್ನು ನಾವು ವರ್ಬ್ ಆಗಿ ಯೂಸ್ ಮಾಡಬೇಕಾದಾಗ ಏನು ಮಾಡ್ಕೋಬೇಕು ಹೇಳ್ರಿ? ಫಸ್ಟ್ ಐ ವಿಲ್ ಬರೆಯೋದ್ರಿ, ಆ ವರ್ಡ್ ಬರೆಯೋದು. ಐ ವಿಲ್ ಪ್ಲೇ. ಸರ್ ನಮಗೆ ಇದೇ ವರ್ಡನ್ನು ನೌನ್ ಆಗಿ ಬಳಸಬೇಕಾಗಿದ್ರಿಪ್ಪ. ಅವಾಗ ಏನು ಮಾಡ್ಕೋಬೇಕು ಹೇಳ್ರಿ? ಗೊತ್ತಿರಲಿ ನಿಮಗೆ. ದ ಪ್ಲೇ ಈಸ್ ಗುಡ್ ಅಂತ ಹೇಳಬೇಕು. ಇದೇ ವರ್ಡನ್ನು ನೌನ್ ಆಗಿ ಉಪಯೋಗ ಮಾಡ್ಕೋಬೇಕಾದಾಗ ಫಸ್ಟ್ ದ ಪ್ಲೇ ಈಸ್ ಗುಡ್. ಈ ನೌನ್ ನೆಗೆಟಿವ್ ಆಗಿತ್ತಂದ್ರೆ ದ ಪ್ಲೇ ಈಸ್ ನಾಟ್ ಗುಡ್. ಫಾರ್ ಎಕ್ಸಾಂಪಲ್ ಸ್ಮೋಕ್, ದ ಸ್ಮೋಕ್ ಈಸ್ ನಾಟ್ ಗುಡ್. ಮರ್ಡರ್ ಈಸ್ ನಾಟ್ ಗುಡ್. ಮರ್ಡರ್ ಈಸ್ ಗುಡ್ ಅನ್ನಬಾರ್ದು. ಎಸ್. ನೆಕ್ಸ್ಟ್, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. 14th ಕ್ವಶನ್, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಹೌದಾ? ತರವಾಚಕ ಡಿಗ್ರಿಯಲ್ಲಿ ವಾಕ್ಯವನ್ನು ಬದಲಿಸಿರಿ. ನೋಡ್ರಿ ಯಾವ ಡಿಗ್ರಿ ಒಳಗದ ನೋಡ್ಬೇಕು ಇವಾಗ. ದಕ್ಷ ಈಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಈಗ ಯಾವ ಡಿಗ್ರಿ ಒಳಗೈತ್ರಿ? ಸೂಪರ್ಲೇಟಿವ್ ಡಿಗ್ರಿ ಒಳಗೈತಿ. ನಾವು ಯಾವ ಡಿಗ್ರಿಗೆ ಚೇಂಜ್ ಮಾಡ್ಕೋಬೇಕಾಗೈತ್ರಿ? ಕಂಪ್ಯಾರಿಟಿವ್ ಡಿಗ್ರಿ. ಅವಾಗ ಫಸ್ಟಿಗೆ ಏನು ಬರೀತೀರಿ? ಸಬ್ಜೆಕ್ಟ್ ಆ್ಯಸ್ ಇಟ್ ಈಸ್ ಬರೀತೀರಿ, ದಕ್ಷ. ಆಮೇಲೆ ವರ್ಬ್ ಬರೀತೀರಿ. ಮುಂದೆ ವೈಸ್ ಕ್ಯಾನ್ಸಲ್ ಮಾಡ್ಕೋಬೇಕು ಕಂಪ್ಯಾರಿಟಿವ್ನಲ್ಲಿ. ಈಗ ವೈಸರ್ ಐತಿ, ಈಗ ವೈಜೆಸ್ಟ್ ಐತಿ, ಅದನ್ನು ಕಂಪ್ಯಾರಿಟಿವ್ ಫಾರ್ಮ್ನಲ್ಲಿ ಏನು ಮಾಡ್ಕೋಬೇಕು? ವೈಸರ್ ಮಾಡ್ಕೋಬೇಕು. ವೈಸರ್ ಆದ ನಂತರ ನಾವು ಎರಡು ವರ್ಡ್ ಸೇರಿಸ್ಕೋಬೇಕು. ಏನು ಹೇಳ್ರಿ? ದ್ಯಾನ್ ಎನಿ ಅದರ್. ದ್ಯಾನ್ ಎನಿ ಅದರ್ ನಾವು ಸೇರಿಸ್ಬೇಕಿಲ್ಲಿ. ದ್ಯಾನ್ ಎನಿ ಅದರ್. ಮತ್ತು ಉಳಿದಂಥ ವರ್ಡ್ಗಳನ್ನು ಆ್ಯಸ್ ಇಟ್ ಈಸ್ ಬರಿಬೇಕು. ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್. ಎಷ್ಟು ಬರೆದ್ರೆ ಈ ವಾಕ್ಯ ಯಾವ ಡಿಗ್ರಿಗೆ ಚೇಂಜ್ ಆಯ್ತು ಹೇಳ್ರಿ? ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಆಯಿತು. ಈಸ್ ಇಟ್ ಈಸಿ? ಎಸ್. ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಚೇಂಜ್ ದ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಅಂದ್ರೆ ಕೊಟ್ಟ ವಾಕ್ಯ ಯಾವ ಡಿಗ್ರಿ ಒಳಗೈತ್ರಿ? ತಕ್ಷ ತಿಳ್ಕೋಬೇಕು. ಯಾವ ಡಿಗ್ರಿ ಒಳಗೈತ್ರಿ? ಇದನ್ನು ಯಾವ ಡಿಗ್ರಿ ಚೇಂಜ್ ಮಾಡೋದ್ರಿ? ಸರ್ ಅಲ್ಲಿ ಕೊಟ್ಟಾರಲ್ರಿ, ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಾರ, ಅದೇ ಡಿಗ್ರಿ ಚೇಂಜ್ ಮಾಡೋದ್ರಿ. ಕೊಡಬೇಕಾದಾಗ ಫಸ್ಟ್ ವಾಕ್ಯವನ್ನು ಒಡ್ಕೋಬೇಕು. ದ ಪ್ರೆಸಿಡೆಂಟ್ ಇದೇನಾಗತ್ತಾ? ಸಬ್ಜೆಕ್ಟ್. ಈಸ್ ಏನಾಗುತ್ತೆ ಹೇಳ್ರಿ? ಹೆಲ್ಪಿಂಗ್ ವರ್ಬ್. ಪ್ರಿಸೈಡಿಂಗ್ ಅನ್ನುವಂಥದ್ದು ಮೇನ್ ವರ್ಬ್. ದ ಮೀಟಿಂಗ್ ಅನ್ನುವಂಥದ್ದು ಆಬ್ಜೆಕ್ಟ್. ಇಸ್ ಇಟ್ ಕ್ಲಿಯರ್? ಈಗ ಪ್ಯಾಸಿವ್ ವಾಯ್ಸ್ ಮಾಡಬೇಕಾದಾಗ ಫಸ್ಟ್ ಯಾವ ವರ್ಡ್ ಬರ್ತದ್ರಿ? ಆಬ್ಜೆಕ್ಟ್ ಹೊಡ್ಕೊಂತ ಕಡೆ ಫಸ್ಟಿಗೆ ಬರ್ತದೆ ದ ಮೀಟಿಂಗ್. ಆಮೇಲೆ ವರ್ಬ್ ಪಾರ್ಟ್ ನೋಡಬೇಕು. ಈಸ್ ಪ್ರಿಸೈಡಿಂಗ್ ಅಂತ ಐತಿಲ್ರಿ. ಆಮ್ ಈಸ್ ಆರ್ ಪ್ಲಸ್ ಐ ಎನ್ ಜಿ ಇದ್ರೆ ಯಾವ ಟೆನ್ಸ್ ಹೇಳ್ರಿ? ಪ್ರೆಸೆಂಟ್ ಕಂಟಿನ್ಯೂವಸ್ ಟೆನ್ಸ್. ರೈಟ್. ಈಗ ಮೀಟಿಂಗ್ ನಂತರ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೀರಿ ಇಲ್ಲಿ? ಮೀಟಿಂಗ್ ಈಸ್, ಮೀಟಿಂಗ್ ಆರ್, ಮೀಟಿಂಗ್ ಆಮ್. ಯಾವ್ದು ಕರೆಕ್ಟ್ ಆಗುತ್ತೆ? ಮೀಟಿಂಗ್ ಈಸ್. ಆಮೇಲೆ ಮುಂದಿನ ಮೇನ್ ವರ್ಬಕ್ಕೆ ಐ ಎನ್ ಜಿ ಐತಿಲ್ರಿ. ಐ ಎನ್ ಜಿ ಇತ್ತಂದ್ರೆ ಹೆಲ್ಪಿಂಗ್ ವರ್ಬ್ ಆದ ನಂತರ ಏನು ಬಳಸಬೇಕು? ಬೀಯಿಂಗ್ ಬಳಸ್ಕೋಬೇಕು. ಆಮೇಲೆ ಉಳಿತೇನೀಗ ಪ್ರಿಸೈಡ್. ಇದ್ರದ್ದು ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗತ್ತೆ ರೀ? ಏನಾಗತ್ತೆ ರೀ? ಪ್ರಿಸೈಡೆಡ್. ಏನಾಗತ್ತೆ ರೀ? ಪ್ರಿಸೈಡೆಡ್. PRESIDED. ಪ್ರಿಸೈಡೆಡ್. ಮುಂದೆ ಏನು ಬರಿಬೇಕ್ರಿ? ಬಾಯ್. ಬಾಯಿಗೆ ಏನಂತೀವಿ? ಬಾಯ್ ಪ್ರೆಪೊಸಿಷನಲ್ ಏಜೆಂಟ್. ಬಾಯ್ ಈಸ್ ಕಾಲ್ಡ್ ಪ್ರೆಪೊಸಿಷನಲ್ ಏಜೆಂಟ್. ಬಾಯ್ ಆದ ನಂತರ ಸಬ್ಜೆಕ್ಟು ಏನು ಹೇಳ್ರಿ? ದ ಪ್ರೆಸಿಡೆಂಟ್. ಫುಲ್ ಪಾಯಿಂಟ್. ಎನಿ ಡೌಟ್ ಹಿಯರ್? ಓಕೆ. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ಚೇಂಜ್ ದ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. Reported speech means IDS. IDS means indirect speech. Come on. He said,
ಐ ಮೆಟ್ ದಿಸ್ ಮ್ಯಾನ್ 2 days ago. ನಾ ಈ ಮನುಷ್ಯನ 2 ದಿನಗಳ ಹಿಂದೆ ಭೇಟಿಯಾದೆ. हाँ 2 दिन पीछे ये आदमी को मैं मुलाकात किया, ಭೇಟಿಯಾದೆ. am I right? ಇಲ್ಲಿ ಹೂ ಈಸ್ ಸ್ಪೀಕರ್ ಫಾರ್ ದಿಸ್ ಸೆಂಟೆನ್ಸ್ ಹೇಳ್ರಿ. ಹೇ ಇಂಡೈರೆಕ್ಟ್ ಮಾಡಬೇಕಾಗ್ಯದ. ಫಸ್ಟ್ ಸ್ಪೀಕರ್ ಆ್ಯಸ್ ಇಟ್ ಈಸ್ ಬರಿಬೇಕು. ಆಮೇಲೆ ಕೊಟ್ಟ ವಾಕ್ಯ ಯಾವ ಪ್ರಕಾರದದ, ಅಸರ್ಟಿವ್, ಇಂಟ್ರಾಗೇಟಿವ್ ಇದ್ರೆ WH ಕ್ವಶನ್, ಎಸ್ ನೋ ಟೈಪ್ ಕ್ವಶನ್, ಪಾಸಿಟಿವ್ ಆರ್ಡರ್, ನೆಗೆಟಿವ್ ಆರ್ಡರ್, ಯಾವ ಪ್ರಕಾರದ ಸೆಂಟೆನ್ಸ್ ಅದ ನೋಡಬೇಕು. ಇಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಐತಿಲ್ರಿ, ಇನ್ವರ್ಟೆಡ್ ಕಾಮಾದೊಳಗಿರುವ ವಾಕ್ಯ ಯಾವ ಪ್ರಕಾರದದ ನೋಡಬೇಕು. ಅಸರ್ಟಿವ್ ಸೆಂಟೆನ್ಸ್ ಅದ ಐತ್ರಿ. ಹಾಂ, ಸ್ಪೀಕರ್ ಆದ ನಂತರ ಆಮೇಲೆ ಇಲ್ಲಿ ಸ್ಪೋಕನ್ ಟು ಐತೇನ್ರಿ, ಲಿಸ್ನರ್ ಐತೇನ್ರಿ, ಲಿಸ್ನರ್ ಇಲ್ಲ. ಹಾಗಾದ್ರೆ ರಿಪೋರ್ಟಿಂಗ್ ವರ್ಬ್ ಏನು ಬರ್ತದೆ ಹೇಳ್ರಿ, ಸೆಡ್. ಕಾಮಾ ಇಂಟು ಇನ್ವರ್ಟೆಡ್ ಕಾಮಾ ಕ್ಯಾನ್ಸಲ್. ಲಿಂಕಿಂಗ್ ವರ್ಡ್ ಏನು ಬಳಸ್ಬೇಕ್ರಿ, ದ್ಯಾಟ್ ಬಳಸಿದ್ರಿ. ನೆಕ್ಸ್ಟ್ ಇಂಟು ಇನ್ವರ್ಟೆಡ್ ಕಾಮಾದೊಳಗೆ 3 ಚೇಂಜ್ ಮಾಡಬೇಕು. ಚೇಂಜ್ ಆಫ್ ಪ್ರೊನೌನ್, ಚೇಂಜ್ ಆಫ್ ಟೆನ್ಸ್, ಚೇಂಜ್ ಆಫ್ ಪಾಯಿಂಟರ್ ವರ್ಡ್ಸ್. ಈಗ ಪ್ರೊನೌನ್ ಐ, ಫಸ್ಟ್ ಪರ್ಸನ್ ಪ್ರೊನೌನ್ಗಳೆಲ್ಲ ಸ್ಪೀಕರಿಗೆ ಅನುಗುಣವಾಗಿ ಚೇಂಜ್ ಆಗ್ತವೆ. ಸ್ಪೀಕರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಅದ ಐತಿಲ್ರಿ. ಹಾಗಾದ್ರೆ ಆ ಇದ್ದದ್ದು ಏನಾಗುತ್ತೆ, ಏನಾಗುತ್ತೆ ರೀ, ಹಿ ಆಗುತ್ತೆ. ಕರೆಕ್ಟ್. ಆಮೇಲೆ ಮೆಟ್ ಇದ್ದದ್ದು 1 ಸ್ಟೆಪ್ ಹಿಂದೆ ಹೋತು. ಈಗಾಗಲೇ ಸಬ್ಜೆಕ್ಟ್ ಪ್ಲಸ್ PF ಅದ, ಸಿಂಪಲ್ ಪಾಸ್ಟ್ ಟೆನ್ಸ್ ಅದ. ಪಾಸ್ಟ್ ಟೆನ್ಸ್ಗಳೆಲ್ಲ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಿಗೆ ಚೇಂಜ್ ಆಗ್ತವೆ. ಸಿಂಪಲ್ ಪಾಸ್ಟ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್. ಪಾಸ್ಟ್ ಪರ್ಫೆಕ್ಟ್ನಾಗ ಯಾವ ಹೆಲ್ಪಿಂಗ್ ವರ್ಬ್ ಬರ್ತದೆ ಹೇಳ್ರಿ, ಹ್ಯಾಡ್. ಏನು ಬರ್ತದೆ, ಹ್ಯಾಡ್. ही के बाद क्या लिखने का इधर, हैड. ही हैड met met. दिस इದ್ದದ್ದು ಏನಾಗುತ್ತೆ ಹೇಳ್ರಿ, ದ್ಯಾಟ್. ಕರೆಕ್ಟ್. ಇದು ನೆನಪೈತಿ ನೋಡಿ ನಿಮಗೆ. ದಿಸ್ ಬಿಕಮ್ಸ್ ದ್ಯಾಟ್ ಆಗುತ್ತೆ. हाँ, met that. okay, man 2 days ago. ಅಗೋ ಇದ್ದದ್ದು ಏನಾಗುತ್ತೆ ಹೇಳ್ರಿ, ಕರೆಕ್ಟಾಗಿ ಹೇಳಿ ನೋಡೋಣ, ಗೆಸ್ ಮಾಡಿರಿ. ಅಗೋ ಡೈರೆಕ್ಟ್ ಸ್ಪೀಚ್ನಲ್ಲಿದ್ದರೆ, ಇನ್ ಡೈರೆಕ್ಟ್ ಸ್ಪೀಚ್ನಲ್ಲಿ ಏನಾಗುತ್ತೆ, ಬಿಫೋರ್. ಕರೆಕ್ಟ್. BEFORE. ಅಟ್ ದಿ ಎಂಡ್ ಆಫ್ ಇನ್ ಡೈರೆಕ್ಟ್ ಸ್ಪೀಚ್ ಹಮೇಶಾ ಕೇಳಿಯೇ ಏನಿಡಬೇಕು, ಫುಲ್ ಪಾಯಿಂಟ್ ಬರ್ತದೆ. ಎನಿ ಡೌಟ್ ಹಿಯರ್? ಏನಾಯ್ತು ಸೆಂಟೆನ್ಸು, ಹಿ ಸೆಡ್ ದಟ್ ಹಿ ಹ್ಯಾಡ್ ಮೆಟ್ ದಟ್ ಮ್ಯಾನ್ 2 days before. Clear? Okay. Last question of this question paper. The following paragraph has 2 errors. Error, mistakes. Edit the paragraph and write in the answer book. Okay. The old man bowed to all of us in the room. Then he removed his hat and glove slow and carefully. Ili carefully ada. Plural to be added. Plural ಬಹುವಚನವನ್ನು ಸೇರಿಸಬೇಕು. Adverbial mistake to be corrected. Adverb ತಪ್ಪೇದ ಸರಿ ಮಾಡಬೇಕು. ಎಲ್ಲೋ ಒಂದು ಕಡೆ ನೌನ್ ಪ್ಲೂರಲ್ ಆಗಬೇಕಾದ ನೌನ್ ಸಿಂಗ್ಯುಲರ್ ಆಗೈತಿ, ಆಡ್ವರ್ಬ್ ತಪ್ಪೈತಿ. ಅವು ಎರಡೂ ಕರೆಕ್ಟ್ ಮಾಡಬೇಕು. ನೋಡ್ರಿ, ಮೊದಲು ಪ್ಲೂರಲ್ ದ ಓಲ್ಡ್ ಮ್ಯಾನ್ ಸಿಂಗ್ಯುಲರ್ ಐತಿ, ಸಿಂಗ್ಯುಲರ್. ಬೌಟ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್ ಕರೆಕ್ಟ್ ಅದ. ದೆನ್ ಹಿ ರಿಮೂವ್ಡ್ ಹೀಸ್ ಹ್ಯಾಟ್. ಒಂದ ತಲೆ ಮ್ಯಾಲ ನಾನು ಎರಡೆರಡು ಹಾಕೋತಾರ ಹ್ಯಾಟ್. ಹೌ ಮೆನಿ ಇರ್ತಾವ, ಹೌ ಮೆನಿ ಹ್ಯಾಟ್ಸ್, 1 ಹ್ಯಾಟ್. ಆ್ಯಂಡ್ ಗ್ಲೌವ್ ಒಂದು ಹಾಕೋತಾರ, 2 ಹಾಕೋತಾರ ಗ್ಲೌವ್. ಆ ಕೈಗೊಂದು ಈ ಕೈಗೊಂದು 2 ಇರ್ತಾವಿಲ್ಲ. ಹಾಂ, ಈಗ ಇಲ್ಲಿ ಏನಾಗಬೇಕು, ಇದು GLOVES ಗ್ಲೌಸ್. ಮುಂದೆ ಅಡ್ವರ್ಬಿಯಲ್ ಮಿಸ್ಟೇಕ್ ಸ್ಲೋ ಆ್ಯಂಡ್ ಕೇರ್ಫುಲ್. ಇಲ್ಲಿ ಕೇರ್ಫುಲಿ ಅದ, ಇಲ್ಲಿ ಸ್ಲೋ ಅದ. ಇಲ್ಲಿ ಏನಾಗಬೇಕಿದು SLOWLY ಸ್ಲೌಲಿ ಅಂತ ಆಗಬೇಕು. ಭಾಳ ಈಸಿ ಇರ್ತದೆ. ಕೂಲ್ ಮೈಂಡ್ ಇಟ್ಕೊಂಡು ಅನಾಲಿಸಿಸ್ ಮಾಡ್ಕೊತ ಹೋಗಿ ಕ್ವಶನ್ ಪೇಪರನ್ನು ಬಿಡಿಸಿದ್ರೆ 17ಕ್ಕೆ 17 ಮಾರ್ಕನ್ನು, ಇಲ್ಲಿ 17 ಕ್ವಶನ್ನು 18 ಮಾರ್ಕ್ಸ್ ಇರ್ತದೆ. ಎಷ್ಟು ಮಾರ್ಕ್ ಇರ್ತದೆ, 17 ಕ್ವಶನ್ಸ್ 18 ಮಾರ್ಕ್. ಅಂದರೆ 17th ಕ್ವಶನ್ಗೆ ಎಷ್ಟು ಮಾರ್ಕ್ ಇರ್ತವೆ ಹೇಳ್ರಿ, 2 ಮಾರ್ಕ್ ಇರ್ತವೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, thank you very much for watching this video till the end. I'd like to meet you all with one more interesting video next time. Till then, bye.